ಇವತ್ತು ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಣ. ಇಲ್ಲಿ ನೋಡು ಎಷ್ಟು ನಾನು ಹಿಂಗೆ ಹೇಳ್ತಿದ್ದೀನಿ ಅವನೇ ನಮ್ಮ ಮನೆ ದೇವ್ರ ಬಗ್ಗೆನೇ ಇವ್ರು ತಿಳ್ಕೊಂಡಿಲ್ಲ, ಸೊ ಇವ್ರಿಗೆ ನಾನೇ ತಿಳಿಸ್ಕೊಡೋಣ. ಇದೆಲ್ಲ ಹಣ್ಣಾಗ್ಬಿಟ್ಟು ಕರೀತಾರೆ. ಸಿಗೋದು ಸೈಡ್ ಮೈ ಬ್ಯಾಗ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಸೌಜನ್ಯ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲ ಲಾಸ್ಟ್ ಮೂಮೆಂಟ್ ಹರಿಬರಿ ಗೈಸ್. ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು, ಹೋಮ ಇಟ್ಕೊಂಡಿದ್ದಾರಂತೆ ಅಪ್ಪ. ಅದನ್ನು ನನಗೆ ಇವತ್ತು ಬೆಳಗ್ಗೆ ಹೇಳ್ತಿದ್ದಾರೆ ನಾನು ಎದ್ದ ಮೇಲೆ. ಆ್ಯಂಡ್ ಇವತ್ತು ವೀಕೆಂಡ್, ಬಟ್ ಸ್ಟಿಲ್ ಐ ಆಮ್ ವರ್ಕಿಂಗ್ ಗೈಸ್. ನೋಡಿ, ಲ್ಯಾಪ್ಟಾಪ್ ಕ್ಯಾರಿ ಮಾಡ್ಕೊಂಡು ಆ್ಯಂಡ್ ಆಲ್ ರೆಡಿಯಾಗಿದ್ದೀನಿ. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದರೆ ನನಗೆ ಟೈಮೇ ಸಾಲ್ತಾ ಇಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಬೇರೆ ಒಂದು ಕಾಲಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾವು ಮಾತಾಡೋದು ಕೇಳಿಸ್ತಿದ್ದೀರೋ, ಕಾರಲ್ಲಿ ಹೋಗ್ತಾ ಮಾತಾಡೋಣ. ಸೊ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ಸ್ ಇರುತ್ತೆ ಅಂದರೆ, ವರ್ಕು ಮಾಡಬೇಕು, ಅದ್ರ ಜೊತೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಅದನ್ನೂ ಹೋಗಬೇಕು. ಆ್ಯಂಡ್ ನಮ್ಮ ಮಮ್ಮಿ ಪೂಜೆಗೆ ಅಂತ ವೈಟ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಮಮ್ಮಿ ಈ ಕಡೆ ತಿರ್ಗ. ಅವ್ರು ಫುಲ್ ಬ್ಯುಸಿ ಇದ್ದಾರೆ ಗೈಸ್. ನಮ್ಮ ಡ್ಯಾಡಿ ಎಲ್ಲೋದ್ರು ನೋಡಿ ಗೈಸ್. ನಾನು ಹೊಲ್ಟ್ಕೊಳ್ಳೆ ಮಳೆ ಸ್ಟಾರ್ಟ್ ಆಗುತ್ತೆ. ಇಷ್ಟದಂಗ ಮಳೆ ಇರಲಿಲ್ಲ. ನಾನು ವರುಣ ಪುತ್ರಿ, ಹೋದ ಜನ್ಮದಲ್ಲಿ ಆಗಿದ್ನೇನೋ. ಇವತ್ತು ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಣ ಗೈಸ್. ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಸಡನ್ನಾಗಿ ಹೇಳೋದಕ್ಕೆ ಬ್ಯಾಂಗಲ್ಸ್ ಹಾಕೊಂಡು ಬಂದೆ. ಹಾಂ, ಅರ್ಜೆಂಟು. ನಾನು 2 ಮಿನಿಟ್ಸಲ್ಲಿ ಹೊರಟಿದ್ದು ಗೊತ್ತಾ. ಏನು ನನ್ನ ಹೆಸರು ಬಿಟ್ಟೋಗಿದೆ. ವೋಟರ್ ಐ ಡಿ ಕಾರ್ಡ್ ಅಲ್ಲ, ಇವತ್ತೇ ಲಾಸ್ಟ್ ಡೇಟ್ ಅಲ್ವಾ ಅದು ಮಾಡ್ಸೋಕ್ಕೆ. ಈಗ ಅದೇ ನೀನು ವಾಟ್ಸಪ್ ಮಾಡಕ್ಕೆ ಹೇಳಿದ್ರು, ನೀನೇನು ಮಾತೇ ಕೇಳ್ತೀನಿ. ಆಮೇಲೆ ಸಂದು ಅದೇ ಮಂಡೆ ತಗೊಂಡು ಬನ್ನಿ ಅಷ್ಟು. ನಾನೀಗ ಮಾಡಿರ್ತೀನಿ. ಅವನದಿರೋ ಕಾರ್ಡೇ ಮಾಡಿಸಿಲ್ಲ, ನಾವು ಅಪ್ಲೈನೇ ಮಾಡಿಲ್ಲ ಅಲ್ವಾ. ವಾಟ್ಸ್ ಇನ್ ಮೈ ಬ್ಯಾಗ್. ದಿಸ್ ಇಸ್ ಮೈ ರೀಸೆಂಟ್ ಫೇವ್ರೆಟ್ ಬ್ಯಾಗ್. ಈಗ ಮಳೆಯಲ್ಲಿ ನೆಂದು ಈಗ ಆಗ್ಬಿಟ್ಟಿದೆ, ಬೆಟ್ಟಾಗಿದೆ. ಓಕೆ, ಸೊ ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್ ದಿಸ್ ಕಂಫರ್ಟೇಬಲ್ ಬ್ಯಾಗ್ ಈಗ ಕರೆಂಟ್ಲಿ. ಸೊ ಫಸ್ಟ್ ಒಂದು ಸೇಫ್ಟಿ ಪಿನ್ ಇಟ್ಟಿರ್ತೀನಿ ಗೈಸ್, ಏನಕ್ಕಾದರೂ ಬೇಕು ಅಂತ. ನೆಕ್ಸ್ಟ್ ಇದು ಸಾಕ್ಸ್. ನನ್ನ ಕಾಲು ಸಡನ್ನಾಗಿ ಸ್ವೆಟ್ ಆದರೆ ಹಾಕೊಳಕ್ಕೆ ಅಂತ ಸಾಕ್ಸ್. ಇಗ್ನೋರ್ ದಟ್ ಸಾಕ್ಸ್. ದೆನ್ ಓಕೆ, ಇದು ದಿಸ್ ಇಸ್ ಸ್ಪೆಕ್ಸ್. Cute little water bottle inside my bag. Okay na. ಆಮೇಲೆ ಏನಿರುತ್ತೆ ಗೊತ್ತಾ, ಆಮೇಲೆ ಇಟ್ಸ್ ಅ ಹ್ಯಾಂಡ್ ಕರ್ಚೀಫ್. ಈ ಕೈ ಸ್ವೆಟ್ ಆಗ್ತಿಲ್ಲ, ಸ್ವೆಟ್ ಆದಾಗ ಬೇಕಾಗುತ್ತೆ ಅಂತ ಇಟ್ಕೊಳೋದು. ನೆಕ್ಸ್ಟ್ ದಿಸ್ ಇಸ್ ಮಸ್ಟ್ ಫಾರ್ ಗರ್ಲ್ಸ್ ಹೋಮ್. ನೆಕ್ಸ್ಟ್ ಏನಿದೆ, ಆಮೇಲೆ ಏನಾದ್ರು ಹೊಟ್ಟೆ ಹಸ್ದಾಗ ಅಂತ ತಿನ್ನೋಕ್ಕೆ ಡಾರ್ಕ್ ಫ್ಯಾಂಟಸಿ ಚಾಕೋಫಿಲ್ಸ್. ದೆನ್ ವಾಟ್ ಎಲ್ಸ್ ಐ ಹ್ಯಾವ್, ದಿಸ್ ಇಸ್ ಮೈ ಅನದರ್ ಫೋನ್, ಮೈ ಫೇವ್ರೆಟ್ ಫೋನ್ ಗೈಸ್. ದಿಸ್ ಐ ಡೋಂಟ್ ವಾಂಟ್ ಟು, ಈ ಫೋನ ಬಿಟ್ಟಿರೋಕ್ಕಾಗಲ್ಲ. ನೆಕ್ಸ್ಟ್ ಓಕೆ, ಸೊ ಐ ಡೋಂಟ್ ಕ್ಯಾರಿ ಎನಿ ಲಿಪ್ಸ್ಟಿಕ್ ಲೈಕ್ ದಟ್. ಇಟ್ ಈಸ್ ಲೈಕ್ ಮಾಸ್ ಲಿಪ್ ಲೈನರ್. ಸೊ ಇದು 2 in 1 ಆಗಿ ವರ್ಕ್ ಆಗುತ್ತೆ. ಓಹೋ ಹೋಲ್ಡ್ ಆನ್, ಎಲ್ಲ ಬಿದ್ದೋಗ್ತಾ ಇದೆ. ಒಳಗಡೆ ಇಟ್ಬಿಡೋಣ. ಆ್ಯಂಡ್ ದರ್ ಇಸ್ ನಥಿಂಗ್
ಆಮೇಲೆ ಈ ಸಿಪ್ಪಲ್ಲಿ ಏನಿದೆ ಅಂದರೆ ಹಿಯರ್ ಇನ್ ದಿಸ್ ಸಿಪ್ ಐ ಹ್ಯಾವ್ ಒನ್ ಟಿಶ್ಯೂ ಆ್ಯಂಡ್ ಇದು ಫ್ಯೂ ಕ್ಯಾಶ್. ಇದು ಕಾಣಿಕೆ ಹಾಕೋಕ್ಕೆ ಇವತ್ತು ಟೆಂಪಲಿಗೆ ಹೋಗ್ತಿದ್ದೀವಲ್ಲ, ಸೊ ಓನ್ಲಿ ದಿಸ್ ಮಚ್ ಐ ಹ್ಯಾವ್ ಇನ್ಸೈಡ್ ಮೈ ಬ್ಯಾಗ್. ಎಲ್ಲ ಔಟ್ಸೈಡ್ ಬಂದಿದೆ ಈಗ. ಇದನ್ನೆಲ್ಲ ಮತ್ತೆ ಹಿಂದೆ ಇಡೋಣ. ಏನ್ ಗೊತ್ತಾ, ನಮ್ಮ ಮನೆ ದೇವ್ರ ಹೆಸರು ಏನು ಕರೆಕ್ಟಾಗಿ ಹೇಳಪ್ಪ. ಏನ್ ಹೆಸರು? ಇಂಡಿಕೇಟರ್ ಆಫ್ ಮಾಡೋ. ಏನಕ್ಕೆ ಹಾಕಿದ್ಯಾ ಹೇಳು. ನಮ್ಮ ಮನೆ ದೇವ್ರ ಹೆಸರು ಹೇಳು. ಸಗಣಿ ಸಗಣಿ ರಂಗನಾಥ. ಓಕೆ ಅಮ್ಮ, ನೀನ್ ಹೇಳು ನಮ್ಮ ಮನೆ ದೇವ್ರ ಹೆಸರು ಕರೆಕ್ಟಾಗಿ ಹೇಳು. ಕರೆಕ್ಟ್. ಸಗಣಿ ಅಂತಾನು ಹೇಳ್ತಾರೆ, ಶಕುನ ಅಂತಾನು ಹೇಳ್ತಾರೆ. ಸೊ ಶಕುನ ರಂಗನಾಥ ಸ್ವಾಮಿ ಅಂತ ಏನಕ್ಕೆ ಕರೀತಾರೆ ಹೇಳಪ್ಪ ನೀನ್ ಫಸ್ಟ್. ಗೊತ್ತಿಲ್ವಾ? ಅಮ್ಮ ನೀನ್ ಹೇಳೋ ಏನಕ್ಕೆ ಕರೀತಾರೆ. ಓಕೆ ಗೈಸ್, ನಮ್ಮ ಮನೆ ದೇವ್ರಿಗೆ ಹೋಗ್ತಿದೀವಿ. ನಮ್ಮ ಮನೆ ದೇವ್ರ ಬಗ್ಗೆನೇ ಇವ್ರು ತಿಳ್ಕೊಂಡಿಲ್ಲ, ಸೊ ಇವ್ರಿಗೆ ನಾನೇ ತಿಳಿಸ್ಕೊಡೋಣ ನಮ್ಮ ಮನೆ ದೇವ್ರ ಬಗ್ಗೆ. ಶಕುನ ರಂಗನಾಥ ಸ್ವಾಮಿ. ಯಾಕೆ ಶಕುನ ಅಂತ ಹೆಸರು ಬಂತು ಅಂದ್ರೆ, ಶಕುನಗಿರಿ ಬೆಟ್ಟ ಇದೆ, ಅಯ್ಯನ್ಕೆರೆ ಹಿಂದ್ಗಡೆ ಇದೆಯಲ್ಲ ಬೆಟ್ಟ, ಅದು ಶಕುನಗಿರಿ ಬೆಟ್ಟ. ಅಲ್ಲಿಂದ ರಂಗನಾಥ ಸ್ವಾಮಿನ ತಗೊಬಂದು ಸಕ್ರೆಪಟ್ಟಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಹೆಸರು ಬಂದಿದ್ದು ಶಕುನ ರಂಗನಾಥ ಸ್ವಾಮಿ ಅಂತ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸೊ ಅದ್ರ ಹಿಂದಿನ ಕತೆ ಇದು. ಆಮೇಲೆ ಈಗ ನೋಡು, ಇದ್ರಲ್ಲೂ ಇದೆ ರಂಗನಾಥ ಸ್ವಾಮಿ. ಯಾವ ಊರಲ್ಲಿದೆ? ಶ್ರೀರಂಗಪಟ್ಟಣದಲ್ಲೂ ಇದೆ, ಬಟ್ ಅದು ನಾರ್ಮಲ್ ರಂಗನಾಥ ಸ್ವಾಮಿ. ಸಕ್ರೆಪಟ್ಟಣದಲ್ಲಿರೋದು ಶಕುನ ರಂಗನಾಥ ಸ್ವಾಮಿ. ಯಾಕಂದ್ರೆ ಅದು ಶಕುನಗಿರಿ ಬೆಟ್ಟದಿಂದ ತಂದಿರೋದ್ರಿಂದ ಆ ಹೆಸರು ಬಂದಿದೆ. ಅದೇ ನಮ್ಮ ಮನೆ ದೇವ್ರು. ಇವತ್ತು ಶನಿವಾರ ಬೇರೆ, ಸೊ ಶನಿವಾರ ನಮ್ದು ವಾರ, ರಂಗನಾಥ ಸ್ವಾಮಿ ವಾರ. ಹಾಗಾಗಿ ಇವತ್ತೇ ಹೋಗ್ತಿದೀವಿ. ಏನಕ್ಕೆ ಹೋಗ್ತಿದೀಯಪ್ಪ ಇವತ್ತು? ಇವತ್ತು ಪೂಜೆ ಅಂತೆ. ಹೋಮನಾ ಪೂಜೆನಾ? ಹೋಮ. ಓಕೆ, ಸಡನ್ ಆಗಿ ಹೇಳಿದ್ದು. ಸೊ ನಾನು ಸಡನ್ ಆಗಿ ರೆಡಿಯಾಗಿ, ವರ್ಕ್ ಬೇರೆ ಇತ್ತು ಇವತ್ತು, ವೀಕೆಂಡು, ಬಟ್ ಆಲ್ಸೋ ಇವತ್ತು ನನಗೆ ಸ್ವಲ್ಪ ವರ್ಕ್ ಇತ್ತು. ಸ್ಟಿಲ್ ಬೋತ್ ಮ್ಯಾನೇಜ್. ಸಂಜೆ ಬರ್ಡೇ ಪಾರ್ಟಿ ಇದೆ ನನ್ನ ಕಸಿನ್ಸ್ ಇಂದು. ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ಹೇಗಿರುತ್ತೆ, ಇಲ್ಲಿ ಬೇಗ ಮುಗಿಸ್ಕೊಬಂದು ನನ್ನ ಕೆಲಸನೂ ಆದರೆ ಆ ಬರ್ಡೇ ಪಾರ್ಟಿಗೂ ಹೋಗ್ತೀನಿ. ನೋಡೋಣ. ಅವನ ಈ ತಿಂಗಳು ಸ್ಟಾರ್ಟ್ ಮಾಡಿದ್ದೆ ದೇವಸ್ಥಾನದಿಂದ, ಮತ್ತು ಇವತ್ತು ದೇವಸ್ಥಾನ ಹೋಗ್ತಿದೀವಲ್ವಾ. ಹೋದ ಶನಿವಾರನೂ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಈ ಶನಿವಾರ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ರೇನ್ ಕವರ್ ಹಾಕ್ಸ್ದಾ? ಯಾವಾಗ ಹಾಕ್ಸ್ದೆ? ಸರ್ವಿಸ್ ಹೋದಾಗ. ಇದೇ ದೇವಸ್ಥಾನ, ಗೋಪುರ. ಗೋವಿಂದ ಗೋವಿಂದ. ಚೆನ್ನಾಗಿರ್ತಿದ್ದಾರೆ. ಅಮ್ಮ ಇದು ಇಡಿಸ್ಕೊಂತೀಯ? ಗೋವಿಂದ. ನಿನೀಗ ಉದ್ದ ಚೆನ್ನಾಗಿಟ್ರು, ನಂಗೆ ಚಿಕ್ಕದಾಗಿಟ್ಟಿದ್ದಾರೆ. ಹುಡುಗಿ ಅಲ್ಲ ಅಂತ ಹೆಣ್ಮಕ್ಳು ಬೈತಾರೆ. ಅದಕ್ಕ ಹಣ್ಣುಗಾಯಿ ತಗೊಂತಿದ್ಯಾ? ಕೊಡಿ ಇಲ್ಲಿ. ಅದಕ್ಕೆ ಗೊತ್ತಾಯ್ತಾ? ಪಪ್ಪ ಇದು ಇಡ್ತಾರೆ, ಇಡಿಸ್ಕೊಳಪ್ಪ. ಗೋವಿಂದ ಗೋವಿಂದ. ಹಾ ಮಾಡ್ತೀನಿ ಫೋನ್ ಪೇ. ಗೈಸ್, ದೇವಸ್ಥಾನ ಬಾಗ್ಲು ಹಾಕ್ಬಿಟ್ಟಿದ್ದಾರೆ ನೋಡಿ, ರಿನೋವೇಷನ್ ಆಗ್ತಾ ಇದೆ. ಶಕುನ ರಂಗನಾಥ ಸ್ವಾಮಿ ಹಿಂಗಡೆಯಿಂದ ಹೋಗ್ಬೇಕು. ಸೊ ನಾವು ಬ್ಯಾಕ್ ಸೈಡಿಂದ ಹೋಗ್ಬಿಟ್ಟು
ಮಮ್ಮಿ ಇರು, ಇಬ್ರು ಒಟ್ಟಿಗೆ ಹೋಗೋಣ ನೋಡ. ಕಾಯಿ ಇಲ್ಲಿದೆ, ನನ್ನ ಹತ್ರ ಇದೆ ಹಣ್ಣು ಕಾಯಿ. ಇಲ್ಲಿಂದನೇ ಹೊಡ್ಕೊಂಡು ಹೋಗ್ಬೇಕಾ? ಕೂದಲು ತೆಗ್ಸೋದಾರ ಇಲ್ಲಲ್ಲ, ಯಾವುದೋ ಒಂದು ಮಗು ಕೂದಲು ತೆಗಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಕೂದಲು ತೆಗಿತಾರೆ, ಮನೆ ದೇವ್ರ ಹತ್ರ ಬಂದು ತೆಗ್ಸೋರು ಯಾರಾದರೂ ಇದ್ರೆ ಇಲ್ಲಿ ತೆಗಿತಾರೆ. ಬ್ಯಾಕ್ ಡೋರಿಂದ ಎಂಟ್ರಿ ದೇವಸ್ಥಾನ. ಬಸವ ಇದೆ, ನಮಸ್ಕಾರ ಮಾಡ್ಕೊಳ್ಳೋಣ. ಏ ಬಸವ ಅಮ್ಮ, ನಾನು ಕೊಡಲ್ಲ, ನನಗೆ ಭಯ ಆಗುತ್ತೆ. ಅಮ್ಮ ನಾನು ರೆಡ್ ಹಾಕೊಂಡಿದ್ದೀನಿ, ಇಟ್ಕೋ. ಏನು ಮಾಡಲ್ಲ, ಕೊಡೋ ತುದಿಗಿಟ್ಟ. ಅಯ್ಯೋ ಕಪಿ ಥರ ಆಡ್ತೀಯಲ್ಲ, ತಿನ್ನುತ್ತ ನಿನ್ನ. ಭಯ ನಮಸ್ಕಾರ ಮಾಡಿ ಕೊಡೋದಲ್ಲ, ಹೆದರ್ತೀಯಲ್ಲ. ಹಂಗೆ ಭಯ ಇದು, ಇಲ್ಲಿ ಬರೋದೇ ಇಲ್ಲ. ಅದು ಭಯ. ಬಿಡಿ, ಹೆಂಗೆ ವಾಶ್ ಮಾಡಿ. ಇಲ್ಲಲ್ವಾ? ಮಮ್ಮಿ ಬಾಯಲ್ಲಿ ಒಂದು ಫೋಟೋ ತಗೊಂಡೋಣ ಎಲ್ಲರೂ. ಬಲ್ಲಾಳೇಶ್ವರ ಐತೆ. ಪ್ರತಿ ಶನಿವಾರ ಇಲ್ಲಿ ಪ್ರಸಾದ ಸೇವನೆ ಇರುತ್ತೆ. ಲೈಟ್ ಚುಚೂರು ಹಾಕ್ಸ್ಕೊ, ವೇಸ್ಟ್ ಮಾಡಬಾರ್ದು. ಹಾಂ, ಸ್ವಲ್ಪ ಸುಬ್ರಹ್ಮಣ್ಯದಲ್ಲಿ ಮಾಡ್ತೀವಿ. ಅಮ್ಮ ಅಲ್ಲಿ ನಂಗೆ ಜಾಸ್ತಿ ಹಾಕಿದ್ರು ಆಯ್ತಾ? ಆಗಲಿ, ಪ್ರಸಾದ ಬಿಡಬಾರ್ದು. ಇಲ್ಲಿ ಸ್ವಲ್ಪ ನಮ್ಮಮ್ಮ ಆಲ್ರೆಡಿ ಸ್ವಲ್ಪ ಹಾಕ್ಸ್ಕೋಬೇಕು, ಪ್ರಸಾದನ ವೇಸ್ಟ್ ಮಾಡಬಾರ್ದು ಅಂತ ವಾರ್ನ್ ಮಾಡ್ತಾ ಇದ್ರು. ವಾರ್ನಿಂಗ್. ನಾನಲ್ಲ ಗೈಸ್, ಅವರು ಜಾಸ್ತಿ ಹಾಕ್ಬಿಟ್ರು. ನಾನು ಹೆಂಗೆ ಅನ್ಲಿ, ಅಲ್ಲಿ ಒಂದೇ ಸತಿ ಹಾಕ್ತಾ ಬರ್ತಾರೆ ಸ್ಪೀಡಾಗಿ. ನನ್ನ ತಟ್ಟೆಗೆ ತುಂಬ ಬಿದ್ದುಬಿಡ್ತು ಪ್ರಸಾದ. ಗೈಸ್, ಇಲ್ಲಿ ಪ್ರಸಾದ ಸೇವನೆ ಅಲ್ಲಿ ಒಳಗಡೆ ಕೂತ್ಕೊಂಡು ತಿನ್ಬೋದು. ಸ್ವೀಟ್ ಆಫ್ ಯು ಮಾಮ್. ಪ್ಲೇಟ್ ವಾಶ್ ಮಾಡ್ಕೊಬರಕ್ಕೆ ಹೋಗಿದ್ರು ನಮ್ಮ ಮಮ್ಮಿ. ನನ್ನ ಪ್ಲೇಟ್ ಇದು. ಅಮ್ಮ ಇದೊಂಚೂರು ಬ್ಯಾಗ್ ಮೇಲೆ ಹಾಕಿನ್ನು ಬಿದ್ದೋಗ್ತಾ ಇಲ್ಲ. ಸ್ವಲ್ಪ ಹಾಕಿ, ಸ್ವಲ್ಪ. ಇದೆಲ್ಲ ಕುತ್ಕೊಂಡು ಊಟ ಮಾಡ್ತೀನಿ. ಕುತ್ಕೋ, ಹೋಗುವ. ಊಟದ ಮುಂಚೆ ತಟ್ಟೆ ಹೆಂಗೆ ವಾಶ್ ಮಾಡ್ಕೊತೀವೋ, ಊಟ ಆದಮೇಲೂ ನೀಟಾಗಿ ವಾಶ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಬೇರೆಯವರು ಈ ತಟ್ಟೆ ತೊಗೊಂಡು ಮತ್ತೆ ಇದರಲ್ಲೇ ತಿಂತಾರೆ, ಹಾಗಾಗಿ ನೀಟಾಗಿ ವಾಶ್ ಮಾಡಿ ಇಡಬೇಕು ಅಲ್ವಾ ಮಮ್ಮಿ? ಊಟ ಆದಮೇಲೆ ವಾಶ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇಲ್ಲೇ ಹೋಗೋಣ ಬಾ ಮಮ್ಮಿ, ಇಲ್ಲಿ ಎಕ್ಸಿಟ್ ಇದೆ. ಓ, ನಮ್ಮ ಸ್ಲಿಪ್ಪರ್ ಅಲ್ಲಿ ಬಿಚ್ಚಿದ್ದೀವಿ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದೆಲ್ಲಿರೋದು ಅಂದರೆ ಅಯ್ಯನಕೆರೆ ಹತ್ರ ಇರೋದು. ಹಾಂ, ಸೊ ಅಯ್ಯನಕೆರೆ ಹತ್ರ ಅಲ್ಲಿ ನಾವು ಹೋಮ ಇಟ್ಕೊಂಡಿದ್ದೀವಿ. ಇವತ್ತು ಪೂಜೆ ಇದೆ. ಫಸ್ಟು ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಡು ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೊಂದು ದೇವಸ್ಥಾನ ಇದೆ, ಕಲ್ಮುರುಡೇಶ್ವರ ಮಠ ಅಂತ. ಅದು ಶಿವನ ದೇವಸ್ಥಾನ. ಕಲ್ಮುರುಡೇಶ್ವರ. ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಸಾರಿ.
ಸೊ ಇಲ್ಲಿ ಬಂದರೆ 3 ದೇವಸ್ಥಾನ ನಾವು ವಿಸಿಟ್ ಮಾಡ್ತೀವಿ. ಆಲ್ರೆಡಿ ನಾನು ಎಷ್ಟೋ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ನೋಡಿರ್ತೀನಿ. ತೆಂಗಿನಕಾಯಿ ಚಿಪ್ಸ್ ಕೊಡಿ. ಹಾಂ ಗೈಸ್, ನಾವು ಸಕ್ಕರೆಪಟ್ಟಣಕ್ಕೆ ಬಂದಾಗೆಲ್ಲ ಇಲ್ಲಿ ಚಿಪ್ಸ್ ತೊಗೊಂಡಲ್ಲೇ ಹೋಗಲ್ಲ. ನನ್ನ ಫೇವ್ರೆಟ್ ಹಲಸಿನಕಾಯಿ ಚಿಪ್ಸ್. ಯಾವ್ದು ಬೇಕಮ್ಮ? ಯಾವ್ದಿದೆ? ಖಾರ ಇದೆ, ಮಸಾಲ ಇದೆ, ಸಾಲ್ಟ್ ಇದೆ, ಚಿಪ್ಸ್ ಮತ್ತೆ ವ್ಯಾಕ್ಯೂಮ್ ಚಿಪ್ಸ್ ಇದೆ. ಅದಲ್ಲ, ಅದು ಕಡ್ಡಿ. ಹಾಂ ಅದೇ ಇದೆ, ಖಾರ ಇದು, ಇದು ಮಸಾಲೆ, ಇದು ಸಾಲ್ಟ್. ಇದು ಮಸಾಲೆನಾ? ಅದು ಬರೀ ಖಾರ. ಬರೀ ಖಾರ. ಇದು ಮಸಾಲೆದಿರಲಿ. ಎಷ್ಟು? ಎಷ್ಟಿದೆ ಒಂದು ಪ್ಯಾಕ? ಇದು 120 ಕೊಡಿ. ಇದೆ ಮಸಾಲೆ. ಸಡನ್ ಆಗಿ ಅಯ್ಯನ್ ಕೆರೆ. ಅವ್ರು ತೆಗಿಯೋದಾರೆ. ಲಾಸ್ಟ್ ಟೈಮ್ ಜಾತ್ರೆ ಆದಾಗ ಏನಕ್ಕೆ ಓಡಾಡಿದ್ದೆ? ಇಲ್ಲೆಲ್ಲ ನಿಲ್ಸಿದೆ ನೋಡು. ಮಣ್ಣು ಮೇಲೆ ಹತ್ತೋಗ್ತೀಯಾ? ಸುಮ್ಮನೆ ಇಲ್ಲಿ ನಡ್ಕೊಂಡು ಹೋಗೋ. ಎಷ್ಟು ಕ್ಯಾನ್ ಇಟ್ಟಿದೆ ನೋಡು. ಮಹಾಮಂಗಳಾರತಿ ಮುಗಿದಿದೆ. ಮಂಗಳಾರತಿ ತಗೊಂಡು ಸ್ವಲ್ಪ ಇಂಪಾರ್ಟೆಂಟ್ ಬನ್ನಿ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮುಂದಿನ 2 ಸಾಲುಗಳನ್ನ ಎಷ್ಟು ಖುಷಿ ಆಗುತ್ತಲ್ಲ, ನಮಗೋಸ್ಕರ ಒಬ್ಬರು ದೇವ್ರ ಹತ್ರ ಬೇಡ್ಕೊತಾರೆ ಅಂದರೆ ನಿಷ್ಕಲ್ಮಶ ಮನಸ್ಸಿಂದ ಎಷ್ಟು ಹಾರೈಸಿ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಇವ್ರು ತುಂಬ ಇಷ್ಟ ನನಗೆ ಈ ಭಟ್ರು. ಸೊ ಈ ದೇವಸ್ಥಾನದ ಭಟ್ರು ಇವರು. ಇವತ್ತು ಪೂಜೆ ಹೋಮ ಎಲ್ಲ ಇತ್ತು. ನಾವು ಸ್ವಲ್ಪ ಹೋಗೋದು ಲೇಟ್ ಇತ್ತು, ನನ್ನ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಹೋದ್ವಿ. ಅಷ್ಟೊತ್ತಿಗೆ ಪೂಜೆ ಹೋಮ ಎಲ್ಲ ಮುಗ್ದಿತ್ತು. ಬಟ್ ಆದರೂ ಕೂಡ ಇವರು ನನಗೋಸ್ಕರ ಎಲ್ಲ ಪ್ರಸಾದ ಎಲ್ಲ ಎತ್ತಿಟ್ಟಿದ್ರು, ಇದನ್ನು ಕೊಡ್ತಿದ್ರು. ಯಾವುದೇ ನಿರ್ವಿಘ್ನಗಳು ಬರಲ್ಲ, ಅಪಘಾತಗಳಾಗಲ್ಲ, ಆಮೇಲೆ ಏನೂ ಭಯ ಆಗಲ್ಲ, ಇದನ್ನು ಯಾವಾಗಲೂ ಇಟ್ಕೊಂಡಿರೋ ಅಂತ ಹೇಳಿ ನನಗೆ ಅದನ್ನು ಕೊಟ್ಟರು. ಮತ್ತು ಇನ್ನೂ ಕೊಡ್ತಿದ್ದಾರೆ ನೋಡಿ. ದಯವಿಟ್ಟು 2 ಸಾಲುಗಳನ್ನ ಮಹಿಳೆಯರಿಗಾಗಿ ಮೀಸಲಿ. ಯಾರು ಹಿಂಭಾಗದಲ್ಲಿ ನಿಂತ್ಕೊಳ್ಬೇಡಿ, ಊರಿನಲ್ಲಿ ಇಲ್ಲೇ ಬನ್ನಿ. ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ಆವರಣ ಇದೆ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಜಾಗ ಇದೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದು ಹೋಮದ ಹಬ್ಬ. ನಾವು ಲೇಟಾಗಿ ಬಂದ್ವಲ್ಲ, ಹೋಮ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ಅದ್ರದ್ದು ಪೂಜೆ ಮಾಡಿರೋದು. ಸೋಮವಾರ ಬನ್ನಿ, ಸನ್ಮಾನ ಮಾಡ್ತೀವಿ ನಿಮ್ಮ ಅಪ್ಪನಿಗೆ. ನೋಡು, ಸನ್ಮಾನ ಮಾಡ್ತಾರಂತ. ಹೋಗು ಸೋಮವಾರ. ಪೂಜಾ ಕೈಂಕರ್ಯದ ನೇತೃತ್ವ ಮಾಡುವ ಸತ್ಯ ನೀಡಲಿ ಅಂತ ಹೇಳಿ ಮೂಲಕ ಬದಲಾಯಿಸುವುದರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಊಟ ಬಿಡಿಸಲಿಕ್ಕೆ ಸ್ವಲ್ಪ ಹುಡುಗರು ಬರ್ಬೇಕು ಸರ್. ಸಭೆಯ ಎಲ್ಲ ಭಕ್ತಾದಿಗಳ ಮನವಿ, ಯಾರು ಎಷ್ಟು ಬೇಕು ಅಷ್ಟನ್ನ ಮಾತ್ರ ಪಡಿಸ್ಕೊಳ್ಳಿ. ದಯವಿಟ್ಟು ನಿನ್ನೆ ಎಲ್ಲ ಸ್ವಲ್ಪ ಬಿಟ್ಟಿದ್ರು, ಅದ್ಯಾರು ಬಿಡಬೇಡಿ. ಅನ್ನ ಪ್ರಸಾದವನ್ನ ಯಾರು ಬಿಡಬೇಡಿ. ದಯವಿಟ್ಟು ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹಾಕ್ಸ್ಕೊಳ್ಳಿ ಅಂತ. ಇರೋರು ಅಷ್ಟೇ, ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹೇಳಿ, ಜಾಸ್ತಿ ಹೇಳ್ಬೇಡಿ. ಯಾರು ವಿಭಾಗದಲ್ಲಿ ನಿಂತ್ಕೊಳ್ಬೇಡಿ. ದಯವಿಟ್ಟು ಇವತ್ತು ಲಕ್ಷ್ಮೀನಾರಾಯಣ ಹೋಮ
ಲಕ್ಷ್ಮೀನಾರಾಯಣ ಹೋಮ ನಿವೃತ್ತ ಪಾಪ ಇವರು ಇದು ಬೇಲು ಚೆನ್ನಕೇಶ್ವರ ಸ್ವಾಮಿ ಗೈಸ್. ಯಾರು ಇಪ್ಪತ್ತೈದು ನಿಂತ್ಕೊಳ್ಬೇಡಿ. ನಮಗೋಸ್ಕರ ನೋಡಿ ಇವರು ಬಾಳೆಗೊನೆ ತಂದಿದ್ದಾರೆ. ನಿಮ್ಮ ಮನೇಲಿ ಬೆಳೆದಿದ್ದಾ? ಬೆಳೆದಿತ್ತು ಅದಕ್ಕೆ ಹ್ಮ್ ಅದು ಸ್ವಲ್ಪ ಬಿದ್ದುಬಿಡ್ತಾ ದನ ತಿಂದ್ಬಿಟ್ಟಿತ್ತು. ಇಲ್ಲೆಲ್ಲ ಕಡ್ದಿತ್ತಲ್ಲ. ಕರೀರಿ, ಅಪ್ಪನ ಕರಿತೀನಿ, ನಾನು ಇಟ್ಕೊಂಡು ಹೋಗಲ್ಲ. ಕರಿ ಬೆಳಗ್ಗೆ ಇಡು ಕಾರಲ್ಲಿ ಹೋಗಿ ಇಟ್ಕೊಂಡು. ಬಣ್ಣ ಬಂದಿದೆ. ನಾಳೆ ದಿನವೂ ರುಚಿಕಟ್ಟಾದ ನೀವು ಬರ್ದೇ ಊಟನ ಬೈಲಹಳ್ಳಿ ಮೂರ್ತಿ ಮತ್ತು ತಂಡದವರು ಮಾಡಿ ಬಡಿಸ್ತಾ ಇದ್ದಾರೆ. ಅವರಿಗೂ ಕೆಲಸ ಇರುತ್ತೆ ಸೋಮವಾರ ನಂಗೆ. ಸ್ವಲ್ಪ ಬಂದಲ್ಲಿ ಹೋಗ್ಬಿಡಿ, ಬೇಗ ಬೇಗ ಆಗುತ್ತೆ. 11:00 ಹೋಗ್ಬಿಡಿರುತ್ತೆ. ಬೇಗ ಫಸ್ಟೇ ಪಂಕ್ತಿ ಅವತ್ತು ಫಸ್ಟೇ ಪಂಕ್ತಿ ಕೂತ್ಕೊಂಡ್ಬಿಡಿ, ಆಯ್ತಾ? ಕಳಿಸ್ಕೊಡ್ತೀನಿ. ನಿಮ್ಮ ಕಾಯಿದ್ರೆ ಕಾಯಿದ್ರೆ ತಂದು ಕೊಡ್ತೀನಿ. ಪಾಪ ಕಾರಲ್ಲಿ ಇಡುತ್ತಂತ. ಬರಿ ಇಲ್ಲಿ ಬೇವಿನ ಮರ ಇದೆ ನೋಡ. ಬಸ್ ಏನು ಫ್ರೆಶ್ ಆಗಿದೆ ಗೊತ್ತಾ. ಇದೊಂದು 2 ಎಲೆ ಬಾಯಿಗೆ ಹಾಕೋಬೇಕು, ಒಳ್ಳೇದು. ಇದನ್ನ ಬಾಯಿಗೆ ಹಾಕೊಂಡು ತಿನ್ಬೇಕು, ಬೇವಿನ ಸೊಪ್ಪು. ಫುಲ್ ಬಾಯಿಗೆ ಹಾಕೊಂಡು ಅಗಿತಾ ಇದ್ದೀನಿ ಬೇವಿನ ಸೊಪ್ಪು. ಮೂರ್ನಾಲ್ಕು ದಿನದಿಂದ ಇಲ್ಲಿ ಹಬ್ಬ ನಡೀತಾ ಇದೆ. ದೇವರಿಗೆ ದಿನ ಪೂಜೆ ನಡೀತಾ ಇದೆ ಆ್ಯಂಡ್ ಸೋಮವಾರ ಕೊನೆ ಪೂಜೆ. ಸೊ ಅದಕ್ಕೆ ಭಟ್ರು ಹೇಳ್ತಾ ಇದ್ರು ಸೋಮವಾರ ಕಳಿಸಿ, ನೀವು ಬನ್ನಿ, ನೀವು ಬರೋಕ್ಕಾಗಲಿಲ್ಲ ಅಂದರೆ ಮಕ್ಕಳು ಆದರೂ ಕಳಿಸಿ ಅಂತ. ಬಟ್ ನನಗೆ ಕೆಲಸ ಇರೋ ಕಾರಣ ಗೊತ್ತಿಲ್ಲ, ಮಂಡೇ ಹೋಗೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಬಂದಿದ್ದೀನಿ. ಗೈಸ್ ಇದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಬೆಂಚ್, ಫುಲ್ ಮರದಲ್ಲಿ. ಚೆನ್ನಾಗಿದೆ ಅಲ್ಲ ಮಮ್ಮಿ? ಇಲ್ಲಿ ಕುತ್ಕೋಬಾ. ಇಲ್ಲಿ ವ್ಯೂ ನೋಡ್ತಾ ಕೂರ್ಬೋದು, ತುಂಬ ಚೆನ್ನಾಗಿದೆ. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ. ಗಾಡಿ ನಮ್ ನೋಡಲಿ ಏನು ಓರೆ ಇದೆ. ಗೈಸ್ ನಮ್ ಗಾಡಿ ಬಿದ್ದೋಗಂಗಿದೆ ಹಿಂಗೆ. ಪಕ್ಕ ಆಟೋ ನಿಲ್ಸ, ಅಯ್ಯೋ ಪಕ್ಕ ಸ್ಕೂಟಿ ನೋಡಮ್ಮ ಸ್ಕ್ರಾಚ್ ಆಗಂಗೆ ನಿಲ್ಸಿದ್ದಾರೆ. ಹಿಂಗೆ ತೆಗಿಬೇಕು ಡೌನಲ್ಲಿ, ಸ್ಲೋಪಾಗಿ ತೆಗಿಬೇಕು. ವೆಹಿಕಲ್ಸ್ ನೋಡಿ ಈಗ ಎಷ್ಟೊಂದು ಬಿಡ್ತಾ ಇದ್ದಾರೆ. ಯಾರು ತಂದು ನಿಲ್ಸಲ್ಲ ಅನ್ಕೊಂಡೆ. ಗೋವಿಂದ ಗೋವಿಂದ. ಗೋವಿಂದ. ಹಿಂಗೆ ಹಾಕೊಂಡಿರೋದ್ರಿಂದ ಅಲ್ಲ, ಚೆನ್ನಾಗಿ ಕಾಣಲ್ವ ಅದು? ತೆಗೆದ್ರೆ ಫುಲ್ ಕೂದಲು ಡಿಂಕ್ ಮಾಡಿದ್ದಾನೆ ಆ ಸ್ಕೂಟಿ ಅವರು. ಇಲ್ಲಿ ನೋಡು ಎಷ್ಟು ಸ್ಕ್ರಾಚ್ ಮಾಡಿದ್ದಾರೆ. ಇವರೆಲ್ಲ ಹೆಂಗ್ ನಿಲ್ಸಿದಾರೆ ನೋಡಿ. ಹಿಂಗ್ ಪಾರ್ಕಿಂಗ್ ನಿಲ್ಸೋದು. ಯಾವ್ದು ಸೇರ್ಬಾರ್ದು. ಹಾ ಇಲ್ಲೇ ಇದ್ದ, ಮಮ್ಮಿಗೆ ಹೇಳ್ತಿದ್ದೀನಿ. ಏ ಅವನೇ ಕಣಮ್ಮ ಅಲ್ಲಿದ್ದಾನಲ್ಲ, ನಾನು ಹಿಂಗೆ ಹೇಳ್ತಿದ್ದೀನಿ ಅವನೇ ಅಂತ. ಬೆರ್ಸ್ಕೊಂಡಲ್ಲ, ಇಲ್ಲೇ ಇದ್ದ ಅವನು, ಪಾಸೇ ಆಗಿರ್ಲಿಲ್ಲ ಇನ್ನು. ನಾವಂತ ಪೆದ್ರು ಊಟಕ್ಕೆ ಇಲ್ಲಿಗೆ ಬಂದಿಲ್ಲ. ನೀನ್ ಫಸ್ಟ್ ತೆಗಿ. ಸಿಟಿ ಟ್ರಾಫಿಕ್ ಇಂತ ಈ ಜಾತ್ರೆ ಟ್ರಾಫಿಕ್. ಹೋಗಪ್ಪ, ಒಂದು ಕಾರ್ ತೆಗಿತಿದ್ದಾನೆ, ಇಲ್ಲ ಮತ್ತೆ ರಶ್ ಆಗುತ್ತೆ. ನಂಗೆ ನೀರಂದ್ರೆ ತುಂಬಾ ಇಷ್ಟ. ನಂಗೆ ನೀರೊಳಗೆ ಇಳಿಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ನಮ್ಮ ಅಪ್ಪಂಗೆ ಇಲ್ಲೇ ಕಾರ್ ಪಾರ್ಕ್ ಮಾಡಕ್ ಹೇಳಿದ್ದೀನಿ. ಆದ್ರೆ ಇಲ್ಲಿ ಹೆಂಗ್ ಹೋಗೋದು? ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮಗೆ ವಾವ್, I just love water. I just love water. ಇದ್ರೊಳಗೆ ಏನು ಇಲ್ಲ ಅಂದ್ರೆ ಸಾಕು. ಏನು? ನಾನು ನೋಡ್ಲಿಲ್ಲ. ಆರಾಮಾಗಿ ಇಲ್ಲಿ ಕುತ್ಕೊಂಡು ಹಿಂಗೆ ಆಟ ಆಡ್ಬೋದು.
ಆ ಕಡೆ ಸೈಡ್ ಇಲ್ಲ, ಈ ಕಡೆ ಸೈಡ್ ಚೆನ್ನಾಗಿದೆ. ಇಲ್ಲಿ ಫಿಶ್ ಇದೆ ಗಾಯ್ಸ್, ಇಲ್ಲಿ ಫಿಶ್ ಇದೆ, ಫಿಶ್. Peace is important. Nature gives you happiness. Water makes me happy. Hydrophilic. ನನಗೆ ನಮ್ಮ ಮನೆ ಎಲ್ಲಾದರೂ ಇಲ್ಲೇ ಆಗಿದ್ರೆ ಇಲ್ಲಿ ದಿನ ಬಂದು ಆಟ ಆಡ್ಕೊಂಡು ಈಜ ಆಡ್ಕೊಂಡು ಹೋಗ್ತಾ ಇದ್ದೆ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಗೈಸ್. ಸಕ್ಕತ್ತಾಗಿದೆ. ನೀರೊಳಗೆ ಕಾಲು ಬಿಡ್ಕೊಂಡು ಏನು ಕೋಲ್ಡ್ ಆಗಿದೆ ಗೊತ್ತಾ. ಇದೇನು ಹಿಂಗಾಗ್ತಿದೆ, ಸಡನ್ನಾಗಿ ಮಳೆ ಬಂದುಬಿಡ್ಬೇಕು. ಅಪ್ಪ ಏನು ಇಷ್ಟು. ನಮ್ಮಮ್ಮ ಸಾಕು ಬಾ ಅಂತ ಕರಿತಿದ್ದಾರೆ, ಬಟ್ ನಾನು ಚಾನ್ಸೇ ಇಲ್ಲ. ವಾಟರಲ್ಲಿ ಆಡಬೇಕಷ್ಟೆ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಬಾ ಅಂತಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ನೇಚರ್ ನೋಡಿ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಬಂದೆ ಬಂದೆ ಬಂದೆ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನಾ. ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು, ಅದು ನೀನೇನಾ ನೀನೇ. ನಾನಿಲ್ಲಿ ಆಟ ಆಡ್ತಿದ್ದೀನಿ. ಜಾತ್ರೆಗೆ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಈ ಹುಡುಗಿ ಹಿಂಗೆ ಆಟ ಆಡ್ತಿದ್ದಾಳೆ ಅಂತ ನಾನು ಒಬ್ಬಳೇ ಕೂತ್ಕೊಂಡು ಆಟ ಆಡ್ತಾ ಇದ್ದೀನಿ ಇಲ್ಲಿ. ಸಾಕು ಬನ್ನಿ ಹೋಗೋಣ. ಈ ಕಡೆ ಸೈಡ್ ತಿರ್ಕೊಂಡು ಇಳಿತಾ ಇದ್ದೀನಿ. ಅಲ್ಲಿ ಕೋಲ್ಡ್ ಇತ್ತು ವಾಟರು, ಇಲ್ಲಿ ಬಿಸಿ ಇದೆ, ಇಲ್ಲಿ ಚೂರ ಇದೆಯಲ್ಲ ಹಂಗಾಗಿ. ಸ್ಲಿಪ್ಪರ್ ತೊಳ್ಕೊಂಡು ಹೋಗೋಣ. ಸ್ಲಿಪ್ಪರ್ ಎಲ್ಲ ಮಣ್ಣಾಗ್ಬಿಟ್ಟಿದೆ. ಸಖತ್ತಾಗಿದೆ. ನಮ್ಮ ಮನೆ ಇಲ್ಲಿರಬೇಕಿತ್ತು. ನಮ್ಮ ಮನೆ ನೀರ ಹತ್ರ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಗೈಸ್. ಸಖತ್ತಾಗಿರೋದು. ಬಂದೆ, ಹೆಂಗತ್ತು ಬರಲಿ? ಓ ಇಲ್ಲಿ ಗೊಚ್ಚೆ ಇದೆ. ಏನಾಗಲ್ಲ. ಮಣ್ಣಾಗಿಲ್ಲ, ಮಣ್ಣಾಗಿದ್ರೆ ಓಪನ್ ಮಣ್ಣು. ಈಗ ಇದನ್ನ ಹೊಡ್ತಾ ಇದೀವಿ, ಯಾಕೆ ಈಗ ಹೊಡ್ತಾ ಇದೀವಿ ಇಲ್ಲಿಂದ. ನೋಡ್ತೀನಿ, ಅಧ್ಯಕ್ಷರಿಗೆ ಹೇಳಿ ಬಂದೆ ಮತ್ತೆ ಹೋಗಿ. ಇರ್ಲಿ ಬಂದು ಫೋನ್ ಮಾಡ್ತಿದ್ದಾಳೆ. ಸರಿ ಆಯ್ತು ಇಲ್ಲಿ ರಸೀದೆ. ಬಟ್ರಿ ಪುಳಿಯೋಗರೆ ಆಯ್ತು. ಸೋಮವಾರ ಬನ್ನಿ, ಬಾಕ್ಸ್ ತಗೊಂಡು ಬನ್ನಿ, ಪ್ರಸಾದ ಕೊಟ್ಟು ಕಳಿಸ್ತೀನಿ. ಇವತ್ತು ಪಾಯಸ ಕೊಡ್ತೀನಿ, ಪ್ರಸಾದ ಕೊಡ್ತೀನಿ ಅಂದ್ರು. ಆಲ್ರೆಡಿ ನಾವು ಅಲ್ಲೇ ತಿಂದ್ವಲ್ಲ, ಸೊ ಇನ್ನೇನಕ್ಕೆ. ಸುಮ್ಮನೆ ಮನೆಗೆ ತಗೊಂಡೋದ್ರು ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ನಾನು ಖೀರು ಇದು ಚೆನ್ನಾಗಿತ್ತು, ಒಳ್ಳೆ. ಯಾವುದು ಬಾತು? ನಾನು ಸ್ವಲ್ಪನೇ ಹಾಕ್ಸ್ಕೊಂಡೆ. ಅಲ್ಲಿ ತಿಂದಿದ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಒಂದೇ ಗುಕ್ಕು ಅಲ್ವಾ ಮಮ್ಮಿ? ಇಬ್ರು ನಾವು ಅನ್ನ ಒಂದೇ ಗುಕ್ ಹಾಕ್ಸ್ಕೊಂಡಿದ್ದು. ನಾನು ನಾಯಿಗೆ ಹಾಕ್ಕೊಟ್ಟು ಬಂದೆ, ಚೆನ್ನಾಗಿ ತಿಂದು. ಇಷ್ಟು ಮಳೆ ಬರ್ತಾ ಇದೆ. ಈ ದೇವಸ್ಥಾನದಲ್ಲಿ ನನಗೆ ತುಂಬ ಇಷ್ಟ ಆಗೋದು, ಬೆಸ್ಟ್ ಸೀನರಿ ಅಂದರೆ ಈ ಮರಗಳು ಗೈಸ್. ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ, ಬಿಲ್ಪತ್ರೆ ಕಾಯಿಗಳು. ನಂಗೆ ತುಂಬ ಇಷ್ಟ. ನಾನು ಚಿಕ್ಕವಳಿರುವಾಗ ಯಾವಾಗಲೂ ನಮ್ಮಮ್ಮ ನನ್ನ ಈ ದೇವಸ್ಥಾನಕ್ಕೆ ಕರ್ಕೊಬರೋರು.
ಆವಾಗ ನನಗಿನ್ನೂ ನೆನಪಿದೆ. ಇದ್ರ ಮಧ್ಯ ಅಲ್ಲೆಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ನಾನು ಮಮ್ಮಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ. ಸೊ ಮನೆಯಿಂದನೇ ಬಾಕ್ಸ್ ಪ್ಯಾಕ್ ಮಾಡ್ಕೊಬರೋರು, ದೇವಸ್ಥಾನದಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಊಟ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಮೆಮೊರೀಸ್. ಇದು ಕಾಯಿ ಬಿದ್ದಿದೆ, ಈ ಮರದ ಕಾಯಿ. ಇದು ಯಾವ ಕಾಯಿ ಗೊತ್ತಿಲ್ಲ, ಹಿಂಗಿದೆ, ಈ ಥರ ಇರುತ್ತೆ ನೋಡಿ. ಅದೇ ಕಾಯಿ ಈ ಮರದಿಗೂ ಉದುರಿದೆ ಇಲ್ಲಿಂದ. ಅಮ್ಮ ಇದು ಬೇಕಾ ಕಾಯಿ? ಇಲ್ಲಿದೆ ಇನ್ನೊಂದು ಬೇಕಾ? ತಗೋ, ಕವರ್ ಒಳಗೆ ಇಟ್ಕೋ. ಇಲ್ಲಿ ಇನ್ನೊಂದು ಬಿದ್ದಿದೆ ನೋಡು, ಅಲ್ಲೊಂದು ಬಿದ್ದಿದೆ, ಇಲ್ಲೊಂದು ಬಿದ್ದಿದೆ. ಅದ್ರೊಳಗೆ ಹೋಗಿದ್ರೆ ಇನ್ನೂ ಸಿಗೋದು. ತಗೋ, ಇದೊಂದು ಇಟ್ಕೋ. ನಾವೆಲ್ಲಿ ಮಾಡ್ತೀವಿ, ಸುಮ್ಮನೆ ತುಂಬ್ತೀವಿ. ತಗೋ, ತಗೊಂಡು ಹೋಗೋದು ಹಂಗೆ ಬಿಡ. ಇದೇ ನಾವೇನು ಕುಯ್ತಿಲ್ಲ, ಬಿದ್ದಿರೋದು. ಅಲ್ಲೊಂದಿದೆ ಬೇಕಾ? ಸಾಕು ಬೈ, ಏನು ಮಾಡ್ತೀವಿ. ಬೆಲ್ಲ ಅಲ್ಲಿ ತಂತು ನಿಧಾನ. ಇದೆಲ್ಲ ಹಣ್ಣಾಗಿ ಬಿದ್ದಿರೋದು. ಒಳ್ಳೆ ನಿಂಬೆಕಾಯಿ ಥರ ಇಲ್ವಾ ಇದು? ಮೂಸಂಬಿ ಥರ. ಅದ್ರೊಳಗೆ ಹೋಗಿದ್ರೆ ಇನ್ನೂ ಸಿಗೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಸಖತ್ತಾಗಿದೆ. ನನಗೆ ಪ್ಲೇಸ್ ತುಂಬ ಇಷ್ಟ ಇಲ್ಲಿ. ಹಾಂ, ಅದು ಒಳಗಡೆ ಹೋಗ್ಬೇಕು ಅಲ್ಲಿಂದ. ಸುಬ್ರಹ್ಮಣ್ಯ ಸನ್ನಿಧಿ. ಇದೆಷ್ಟು ಪೀಸ್ಫುಲ್ ಆಗಿದೆ ಅಲ್ಲ ಟೆಂಪಲ್. ನನಗೆ ಅದು ಇದೇನು ಚೆನ್ನಾಗಿ ಇದು ಒಂದು ಸೀಬೆಹಣ್ಣು ಹುಡುಗಗೆ ಇಡೀ ಚಿಕ್ಕಮಂಗ್ಳೂರು ಊರೇ ಸುತ್ತಿದ್ದೀವಿ. ಫುಲ್ MG ರೋಡಿಂದ ಬಂದು ಈಗ ಮಾರ್ಕೆಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸಿಕ್ತು. ಅವಾಗ ಸೀಸನ್ ಇತ್ತು, ಸುಮಾರು ಗಾಡೀಲಿತ್ತು. ಬಟ್ ಈಗ ಇದು ಹಣ್ಣಿನ ಅಂಗಡಿಲಿತ್ತು, ಆದರೂ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಕೆಲವೊಂದೊಂದು ಆರಿಸಿ ಕೊಟ್ವಿ. ಹಾಂ, ಅಲ್ಲಿ ಹಾಸ್ಪಿಟಲ್ ಇದೆಯಲ್ಲ ಅನುರಾಧ, ನೀನು ಹೇಳಿದ್ದಕ್ಕೆ ಈ ಕಡೆ ಬಂದಿದ್ದಕ್ಕೆ ಪರವಾಗಿಲ್ಲ. ಇದು ಸಕ್ಕತ್ತಾಗಿದೆ. ಹಾಂ, ಉಪ್ಪು ಖಾರ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೇಗ ತಿಂತೀಯಾ? ತಗೋ ನೋಡಿ, ಹಿಂಗಿದೆ. ಕೆಜಿ 100 ರೂಪಾಯಿ. ನಾವು ಅಲ್ಲೆಲ್ಲ ಹುಡ್ಕೊ ಬಂದ್ವಿ ಗೊತ್ತಾ, ಇಲ್ಲಿ ಸಿಕ್ತಿದ್ ನಾಟಿ ಸೀಬೆಹಣ್ಣಲ್ಲ. ಅಷ್ಟೊಂದು ರೇಟ್ ಇದೆ ಅದಕ್ಕೆ? ಸಣ್ಣ 100 ರೂಪಾಯಿಗೆ ಇಲ್ಲ ಅಣ್ಣ, ರೇಟ್ ಜಾಸ್ತಿ ಆಗಿಲ್ಲ, ಇಲ್ಲ 50 ರೂಪಾಯಿ ಮಾಡ್ತಿದ್ದಾರೆ. ಇಲ್ಲಣ್ಣ, ಕೆಜಿ 100, ಇದು 140 ರೂಪಾಯಿ ಕೆಜಿ ಗೊತ್ತಾ? ಇದು 100 ಬಿದ್ದಂಗೆ ಇದೆ. 650 ಇರ್ತಲ್ಲ, ಹಂಗೆ ಸಾಕು. ಮಳೆ ಇರಲಿ, ಬಿಸಿಲಿರಲಿ, ಕಬ್ಬಿನಾಲು ಇರಲಿ, ಕಬ್ಬಿನಾಲು.